ಸೈಜ್ ನೋಡಿ ಮೀನಿದೆ ಎಷ್ಟು ದೊಡ್ಡದುಂಟು. ಇವ್ರೆಂಥ ಸ್ಪೀಡ್ ಹೋಗ್ತಿದ್ವಿ. ಮಲ್ಲ ಉಂಟು ಬಡ ಫಿಶ್ ನೋಡಿ. ಈಗ ಅವ್ರು ನೀರಿಗೆ ಹೋಗ್ತಾರೆ, ಅದಕ್ಕೆ ಮಂಡೆಲೆಲ್ಲ ಲೈಟ್ ಉಂಟು. ಸೊ ಇಲ್ಲಿ ನೀರು ನಾಯಿ ಉಂಟಂತೆ. ಬರೋ ನೀರು ನಾಯಿ ಕನ್ನಡದ ಉಂಟು. ಇವತ್ತು ಫಸ್ಟ್ ಟೈಮ್ ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ಮೊಬೈಲೇ ಯೂಸ್ ಮಾಡಲಿಲ್ಲ. ಇದ್ರೊಳಗೆ ತೋರಿಸ್ತೇನೆ ನಿಮಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ನಾವಿವತ್ತೊಂದು ಕ್ಯಾಂಪಿಂಗ್ ಹೊರಟದ್ದು. ಸೊ ಕ್ಯಾಂಪಿಂಗ್ ಫಸ್ಟ್ ಟೈಮ್ ಒಂದು ಕ್ಯಾಂಪಿಂಗ್ ಹೊರಟದ್ದು. ನಮ್ಮ ಕ್ಯಾಂಪಿಂಗ್ ಇದು ಎಕ್ಸ್ಪರ್ಟ್ ಇದ್ದಾರೆ. ಸೊ ಈಗ ನೋಡುವ, ನಂದು ಅಮ್ಮನಿಗೆಲ್ಲ ಭಾರಿ ಟೆನ್ಷನ್ ಆಗಿದೆ, ಕಾಡಲ್ಲಿ ಹೋಗುದು, ಕಾಡು ಪ್ರಾಣಿ ಬರ್ತದೆ ಹಾಗೆ ಅಂತೆಲ್ಲ. ಸೊ ಇವ್ರಾಗ ಕಾಡು ಪ್ರಾಣಿದೆಲ್ಲ ಟೆನ್ಷನ್ ಬೇಡ ಅಂತ ನಾನು ಅಮ್ಮನಿಗೆ ಹೇಳಿದೆ. ಇನ್ನು ನೋಡುವ ಹೋಯ್ತಾ ಅದೇ ನನ್ನ ಜಾಗ್ರತೆ ಎಲ್ಲ ಸುಮಾರು ಬರತ್ತಾ ಸೂಪರ್ ಆನೆದೊಂದು ಇವ್ರು ಹೇಳಿದ್ದಾರೆ. ಆನೆ ಮಾತ್ರ ಹೆದರಿಕೆ, ಮತ್ತೆಂತ ಕರಡಿ ಅಲ್ಲ. ಹಾ ಅವಣ ಹೋಯ್ತಾ. ಸೊ ನಂದೆಲ್ಲ ರೆಡಿ ಆಯ್ತು. ನೆತ್ತಲೆ ಚಪಾತಿ. ಓ ಕ್ರೇಜಿ. ಮನೇಲಿ ಅಮ್ಮ ಉಪ್ಪುಕೋಳಿ ಮಾಡಿದ್ರು, ಹಾಗೆ ಉಪ್ಪುಕೋಳಿ ವಿತ್ ಸ್ನಾನ ಮಾಡೋಕ್ಕೆ. ಓ ಅದ पंटर लोग है तो टेंशन ही नहीं है. मोटो लेगेसी लेट्स गो. ಸೊ ಇವ್ರದ್ದು ಹಿಂದಿ ಚಾನಲ್, ಅದಕ್ಕೆ ಇವರು ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ. चलो अभी जाएंगे इधर ये जंगल पे हम लोग पहली बार आ रहा है. ಅವ್ರದ್ದು ಹಿಂದಿ ಕೇಳಲಿಕ್ಕೆ ಗಮ್ಮತ್ ಹಾಕೊಂಡು ಮಾರೆ. ಚಲೋ ಆರ್ನ ಹಿಂದಿ ಚಾನಲ್ ತುಳುಮಲ್ ತಂದಿದ್ದಾರೆ, ಒಂದಾರ್ನ ಹಿಂದಿ ಚಾನಲ್ಗೆ. ಓಕೆ ಸೆಟ್ ಅದ ಸ್ವರಾಜ್ ಆಲ್ ಸೆಟ್. ನಾವು ಎದುರುಗಡೆ ಕೂತ್ಕೊಳ್ಳೋದಕ್ಕಿಂತ ಕಂಫರ್ಟಲ್ಲಿ ಇಲ್ಲಿ ಕೂತ್ಕೊಳ್ಳೋದೇ ಗಮ್ಮತ್ತು. ಇದೆಂತ ಇದು ಗಾಡಿ ಸ್ಲೋ ಆಯಿತು. ಅಂದ್ ಮೇರ್ ದಾದ ಪಂಡರ್ ಗೊತ್ತುಂಡ ಎಂಕ ಗಾಡಿ ಪೋನಾತ್ ಜಾಗ ಎತ್ತನೆ ಯಾವ ಓಲ ಪಸಂ ಪೊಪ್ಪೆ ಪಂಡರ ಅಲ್ತಿರ್ದು ರೈಟ್ ಗೆಪ್ ಮಂಡೆ ತಗೊಂಡು ಸಮ ತಗೊಂಡು ಎಂಕ ಒಂದೆಪ್ಪಿಯ ಇಲ್ಲಿ ಲೀಚ್ ಅಟ್ಯಾಕ್ ಮಾಡಿದೆ. ಹೌದು ಅಲ್ಲ ಎನ್ನಲ್ಲ ಶೇ ನಂದು ಉಂಟು ನೋಡಿ ಇಲ್ಲಿ ಲಾಟ್ ಪುಟ್ ಲೀಚ್ ಮಾರೆ. ದಾದಂಡ ಎಂತ ಗೊತ್ತಾ, ಮೈ ಸ್ವಲ್ಪ ಇಲ್ಲಾದರೂ ಎಂತ ಆಯ್ತು ಮರೆ ಇಚ್ಚಿಂಗ್ ಥರ ಆದರೆ ನಮಗೆ ಲೀಚ್ ಅಂತ ನೆನೆಸೋದು. ಮಾರೆ ಇದೇ ಅಡ್ವೆಂಚರ್ ಅಂತಾರೆ, ಗಮ್ಮತ್ ಹೋಗೋದು. ಇವರಂತ ಈ ಥರ ತಿರ್ಸ್ತಿದ್ದಾರೆ ಮಾರೆ, ಬರ್ತಾವ ಜರತ್ತ ಮಾರೆ ಕಡೆಗೆ ಜೋಶ್ ಇಡೆ. ಇವ್ರೆಂತ ಸ್ಪೀಡ್ ಹೋಗ್ತಿದ್ರು, ಇವ್ರಿಗೆ ಮರ್ತೋಯ್ತು ಅಂತ ನಾವು ಹಿಂದಿರೋದು. ಒಂದು ಗೋಪುರ ನಟಿದ್ವು ಗೋಪುರತ್ತು ಬ್ರೋ ಡಿ ಜೆ ಗೋಪುರತ್ತು ಡಿ ಜೆ ಈ ಮಂಡೆ ತಿರ್ತ್ಮಲ್ ಬಕ್ಕ ಪಾತೆ ಅಲ್ಲ ತಾಗು ನೋಡಿ ಎದುರ್ತಲ್ಲ ಅಣ್ಣ ಗಮ್ಮತ್ ಅಣ್ಣ ಸ್ಪೀಡ್ ಬೈನ. ನಾವೊಂದು ಕ್ಯಾಂಪಿಂಗ್ ಸ್ಪಾಟ್ ನೋಡಿತೀಗ ಇಲ್ಲಿ, ಅದಕ್ಕೆ ಗಾಡಿ ರಿವರ್ಸ್ ತರ್ತಿದ್ದಾರೆ. अभी क्या करना है, अभी बारिश तो रकम में जल्दी से हमारा कैंप सब सेट करना है, कैनोपी सब लगा के, तो बारिश आएगा तो बहुत दिक्कत होगा हम लोग को. ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ದೊಡ್ಡ ಕಲ್ಲೆಲ್ಲ ಉಂಟಲ್ಲ, ಕಲ್ಲು ಮತ್ತೆ ಮರದ ಗೆಲ್ಲೆಲ್ಲ ತೆಗ್ದು ಬಿಸಾಕ್ತಿದ್ದಾರೆ ಸೈಡ್. ಯಾಕಂದ್ರೆ ನಾವು ಇಲ್ಲಿ ಟೆಂಟ್ ಹಾಕಿ ಮಲ್ಗೋದು, ಮೇಲೆ ಶೇಡ್ ನೋಡಿ ಕ್ರೇಜಿ ಉಂಟು ಮಾತ್ರ ಇದು ಎಕ್ಸ್ಪೀರಿಯನ್ಸ್. ಇವ್ರು ಹೇಳೋದು ನಿಮಗೆ ನೋಡ್ಲಿಕ್ಕೆ ಗಮ್ಮತ್ ಆಗ್ತದೆ ವಿಡಿಯೋದಲ್ಲಿ. ಈಗ ನೋಡೋದು ನಿಂದು ಡ್ಯಾಶ್ ಹರಿತದೆ ಅಂತ ಹೇಳಿದ್ರು, ಈಗ ಹರಿತದೆ ಅಂತ ಇನ್ನು ಗೊತ್ತಾಗ್ತದೆ. ಸೊ ನಾವಿಲ್ಲಿ ಟೆಂಟ್ ಹಾಕೋದು, ದೊಡ್ಡ ಟೆಂಟ್ ಅಂತ ಮತ್ತೆ ಒಂದೊಂದು ಐಟಮ್ ಎಲ್ಲ ತರ್ತಿದ್ದೇವೆ. ಈಗ ನಮ್ದು ಅಂತಂದ್ರೆ ನಾವು ಹೇಗೆ ಬರ್ತೇವೆ ನಾವು ಹಾಗೆ ವಾಪಸ್ ಹೋಗ್ತೇವೆ. ಅಂತ ಕಸ ಹಾಕೋದು, ಅವರು ಕಾಡು ಗಲೀಜ್ ಮಾಡೋದು ಹಾಗೆ ಅಂತೆಲ್ಲ. ಯಾಕಂದ್ರೆ ನಾವೆಲ್ಲ ಪ್ರೊಫೆಷನಲ್ಸ್, ಇವ್ರು ತುಂಬ ಪ್ರೊಫೆಷನಲ್ ಇದ್ರಲ್ಲ. ವಿಲ್ ಸಿ ಹೌ ಇಟ್ ಗೋಸ್. ನೋಡಿ ಗಾಡಿ ಸೀದಾ ಒಳಗೆ ಬಂತು, ಒಂದೊಂದು ಐಟಮ್ ಹೋಗ್ತುಂಟು. ಈಗ ಇದು ನನ್ನ ಬ್ಯಾಗ್, ಇದರಲ್ಲಿ ಬೆಡ್ಶೀಟ್ ಅದೆಲ್ಲ ಉಂಟು, ಒಂದು ದಿನಕ್ಕೆ ಆಗುವಂಥದ್ದು ಐಟಮ್ಸ್ ಎಲ್ಲ. ಈರ್ನ ವ್ಲಾಗ್ ಆಣಿತೆ ಎನ್ನ ವ್ಲಾಗ್ ಇದು ಅಮ್ಮ ಮಾಡಿ ಕೊಟ್ಟದ್ದು ಆಗ ಮನೆಯಿಂದ ವಿತ್ ಬ್ರೌನ್ ಬ್ರೆಡ್. ಈಗ ನಾವು ಟೆಂಟ್ ತರುವ. ಊಟ ಎಲ್ಲ ಆಯಿತು. ಊಟ ಅದೇ ಬ್ರೆಡ್ ಮತ್ತು ಉಪ್ಪು ಕೋಳಿ ಅಮ್ಮ ಮಾಡಿ ಕೊಟ್ಟದ್ದು.
अब कैमरा उंडे तोलने ಕಲ್ಲತ್ತು ಬೇರೆ ಇದರಲ್ಲಿ 2 ಜನ ಮಲಗ್ಬೋದು, ಇದರಲ್ಲಿ 3 ಜನ. ಹಾಂ 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 ಚೂರು ಮಲ್ಲ. ಓಕೆ, ಇದ್ರೊಳಗೆ ತೋರಿಸ್ತೇನೆ ನಿಮಗೆ ನೋಡಿ. ಈ ಗಂಟೆ ಒಳಗೆ ಗಮ್ಮತ್ತಾಗ್ತದೆ ಮಾರೆ. ಇದು ವಾಟರ್ ಪ್ರೂಫ್, ಮಳೆ ಬಂದರೆ ಸೀದಾ ಇಲ್ಲಿಂದ ಕೆಳಗೆ ಹೋಗ್ತದೆ. ಮಳೆದೊಂದು ನಮಗೆ ನಂಬಿಕೆ ಇಲ್ಲ, ಮಳೆ ಎನಿ ಟೈಮ್ ಬರ್ಬೋದು. ಈಗ ಬಿಸಿಲುಂಟು. ಇವರು ನೇಚರದ್ದು ವೀಡಿಯೋ ಮಾಡ್ತಿದ್ದಾರೆ, ಆಗದಿಂದ ಕಾಡಲ್ಲೆಲ್ಲ ಸುತ್ತಿದ್ದಾರೆ. ಅದೇ ಸೊಪ್ಪು ಸಿಗಲಿಲ್ಲ, ಆದರೆ ಕ್ಯಾಪ್ಚರ್ ಮಾಡಲಿಕ್ಕೆಲ್ಲ ಸಿಗ್ತಲ್ಲ. ಹಾಂ, ನಮ್ಮದು ಮಲ್ಕೊಳ್ಳಿಕ್ಕೆ ಟೆಂಟ್, ಇದು ಅಡುಗೆ ಮಾಡಲಿಕ್ಕೆ, ಅದು ಐಟಮ್ ಇಡಲಿಕ್ಕೆ ಸೆಟ್. ಹಾಂ, ಯಾವ್ದು ಐಟಮ್ ನೀವು ಹೇಳಬೇಕು. ನಮ್ಗೆ ಇಷ್ಟು ಸೆಟಪ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕು. मेन काम करने के लिए जा रहा है अभी फिशिंग. सब लोग का फेवरेट है वो. अभी एक उधर नदी, इधर से एक 100 मीटर रहेगा ना, 100 मीटर से रहेगा, उधर जाके बढ़िया से एक 3-4 नेट लगा के आएंगे. बड़ा उंगली का शायद रहेगा क्योंकि वो फ्लोइंग वाटर है, उसपे बड़ा मछली भी रहेगा. कि खतरनाक एक रिवर है, थोड़ा स्कैरी भी है रिवर. उधर जाके नेट लगे के आएंगे. बाद में इधर आके हमारा एक स्पेशल डिश बन रहा है शाम का. भाई को भी खिलाएंगे. भाई का आज फर्स्ट एक्सपीरियंस है. कैसा लग रहा है अभी तक? अच्छा लग रहे, स्केरी भी लग रहे. ಇವರು ಕ್ಯಾಂಪ್ ಫೈರ್ ಎಲ್ಲ ಹಾಕಿ ಸೆಟ್ ಮಾಡಿದ್ದಾರೆ. ಇಲ್ಲಿ ಹೆವಿ ಮಸ್ಕಿಟೋಸ್ ಉಂಟು ಮಾರೆ, ಕಚ್ಚಿದ ನೆಕ್ಸ್ಟ್ ಲೆವೆಲ್ ಕಚ್ತುಂಟು. ಸೀದಾ ಮಲೇರಿಯಾ. ಹಾಗೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ, ಲಾಸ್ಟ್ ಆಗ್ಲಿಕ್ಕೆ ಉಂಟು ಕಡೆಗೆ. ಇವ್ರು ಚಿಲ್ ಮಲ್ತಂದಿಪ್ಲೆ ನಾವು ಹೋದಾರಪ್ಪ. ಸೊ ಈಗ ಇವರು ಚಿಲ್ ಮಾಡ್ತಿರ್ತಾರೆ ಒಬ್ಬರೇ, ನಾವು ಹೋಗಿ ಬರೋ. ಈಗ ಹೊಳೆಗೆ ಹೋಗೋದು ಫಿಶಿಂಗ್ ಮಾಡಲಿಕ್ಕೆ. ನೆಟ್ ಹಾಕ್ತಾರೆ ಅವರು, ಇವರ ಬೇರೆ ಬೇರೆ ನೆಟ್ ಉಂಟು. ಈಗ 3:30 ಆಯಿತು, 3:30ಗೆ ನೆಟ್ ಹಾಕೋದು, ಮತ್ತೆ 8 or 9ಗೆ ರಾತ್ರಿ ತೆಗೆಯೋದು. ನೋಡ್ಬೇಕು ಮೀನು ಇರ್ತದೆ ಇಲ್ವ ಅಂತ. ಸೊ ಇವ್ರದ್ದು ಹಿಂದಿ ಚಾನಲ್ ಶೂಟ್ ಆಗ್ತುಂಟು, ಅವ್ರದ್ದು ಹಿಂದಿ ಚಾನಲ್ ಒಂದು ನೋಡಿ, ಆ ಕೆಳಗಡೆ ಹಾಕಿರುತ್ತೆ ನೋಡಿ. ಸೆಟಪ್ ನೋಡಿ, ಮೀನು ಹಿಡಿಯೋ ಗಾಡಿ ಥರ ಆಗಿದೆ. ಇವ್ರು ನಮ್ಮದು ಮೀನು ಹಿಡಿಯೋ ಎಕ್ಸ್ಪರ್ಟ್ ರಾಯ್. ಇದೇ ರಿವರ್, ಇಲ್ಲಿಗ ಫಿಶಿಂಗ್ ನೆಟ್ ಹಾಕೋದು. ಫಿಶಿಂಗ್ ನೆಟ್ ಹಾಕಿದ ಮೇಲೆ ಫಿಶ್ ಹಿಡಿಯೋದು. ನೀರಿನ ಉಂಡು ಬ್ರೋ ಮೂಲು. ಸೊ ಇಲ್ಲಿ ನೀರು ನಿಂತಿದಲ್ಲ, ನೀರು ನಿಂತಿದ್ದಕ್ಕೆ ಮೀನು ಇರ್ತದಂತೆ. ಅದು ನಂಗೆ ಇವತ್ತು ಗೊತ್ತಾಗಿದೆ. ಇಂಥ ಎಕ್ಸ್ಪರ್ಟ್ ಅವರೊಟ್ಟಿಗೆ ಇದ್ದರೆ ನಿಮ್ಗೆ ಒಳ್ಳೊಳ್ಳೆ ನಾಲೆಜ್ ಸಿಗ್ತದೆ. ಅದಕ್ಕೆ ಯೂನಿಟ್ ಟು ಟ್ರಾವೆಲ್, ಯೂನಿಟ್ ಟು ಮೇಕ್ ನ್ಯೂ ಫ್ರೆಂಡ್ಸ್, ಯು ವಿಲ್ ಗೆಟ್ ನ್ಯೂ ಎಕ್ಸ್ಪೀರಿಯನ್ಸಸ್. ಓ ಸೀನ್ಸ್. ಸೊ ಇಲ್ಲಿ ನೀರು ನಾಯಿ ಉಂಟಂತೆ. ಬರೋ ನೀರು ನಾಯಿ ಕನ್ನಡದ ಉಂಟು. ಹಾಂ, ನೀರಿನ ನಾಯಿ ಉಂಟು. ಈಗ ಬಲೆ ಹಾಕಿದ್ರೆ ಬಲೆ ತುಂಡು ಮಾಡ್ತದೆ, ಅದೇ ಹರ್ದಾಗ್ತದೆ ಬಲೆ. ಹಾಂ, ಇದು ಬೋಟಿಗೆ ಗಾಳಿ ಹಾಕ್ಲಿಕ್ಕೆ. ಓ ಬೆಡ್ದನಾ ಗಾಳಿ ಹಾಕುವ ಯಂತ್ರ. ಈಗ ನೋಡಿ ನಮ್ಮ ಎಕ್ಸ್ಪರ್ಟ್ ಹೇಗೆ ಬೋಟ್ ಮಾಡ್ತಾರಂತ. ಅಲ್ಲಿ ಮೀನು ಹಿಡಿಲಿಕ್ಕೆ ಹೋಗಿದ್ದಾರೆ. ಈಗ ನಾವಿಬ್ರು ಹೋಗಲಿಲ್ಲ, ಸ್ವಿಮ್ಮಿಂಗ್ ಬರೋದಿಲ್ಲ. ಸುಮ್ಮನೆ ರಿಸ್ಕ್ ಬೇಡ ಮಾರೆ, ಒಂದು ಗಮ್ಮತ್ತಂದು ಹೋಗಿ ಕಡೆಗೆ ಇಬ್ಬರು ಅನ್ನೋದೇ. ಹಾಂ, ಇಲ್ಲಿಂದ ಅಲ್ಲಿವರೆಗೆ ನೆಟ್ ಹಾಕ್ತಾರೆ. ಮತ್ತು ಇಲ್ಲಿ ಸಹ ಉಂಟು, ಮೀನೆಲ್ಲ ಉಂಟು. ಯಾಕಂದ್ರೆ ಇದು ನೀರು ನಿಂತಿದೆಲ್ಲ. ಹಾಂ, ನೀರು ಹೋಗೋದು ಅಲ್ಲಿಂದ ಆಚೆ ಹೋಗ್ತದೆ, ಇದ್ರದ್ದು ಆಚೆ ನೀರು ಹೋಗ್ತದೆ. ಇಲ್ಲಿ ನೀರು ನಿಂತಿದೆ, ಇಲ್ಲ ಅಂತ ಫ್ಲೋಟಿಂಗ್ ಇಲ್ಲ ಫಾಸ್ಟಲ್ಲಿ. ನಂದು ಕ್ಯಾಮ್ರಾ ಇಲ್ಲಿ ಇಡ್ತೇನೆ, ಅಲ್ಲಿ ಮೊಬೈಲಲ್ಲಿ ಶೂಟ್ ಮಾಡ್ತೇನೆ. ಅವ್ರು ನೀರಿಗೆ ಹೋಗು ಅಂತ ಹೇಳಿದ್ರು. ಇಲ್ಲಿ ಅಷ್ಟು ಡೀಪ್ ಇಲ್ಲ, ಅದು ಸುಮ್ಮನೆ ನೋಡ್ಲಿಕ್ಕೆ ಅಂತ ಹೋಗೋದು. ಇಲ್ಲಿ ಅಷ್ಟು ಡೀಪ್ ಇಲ್ಲ, ಅಲ್ಲಿ ಹೋಗ್ತಾ ಹೋಗ್ತಾ ತುಂಬ ಡೀಪ್ ಆಗ್ತುಂಟು ಅದು. ಐ ವಿಶ್ ನನಗೆ ಸ್ವಿಮ್ಮಿಂಗ್ ಬರ್ತಿದ್ರೆ ನಾಚ್ ಹೋಗ್ತಿದ್ದೆ ನೀರಿಗೆ. ಎಂತ ಮಾಡೋದು ಹೇಳಿ, ಸ್ವಿಮ್ಮಿಂಗ್ ಗೊತ್ತಿಲ್ಲ ನಮಗೆ. ಸ್ವಿಮ್ಮಿಂಗ್ ಎಂತ ಗೊತ್ತಿಲ್ಲ ಅಂತ ಒಂದು ಬ್ಲಾಗಲ್ಲಿ ಹೇಳಿದೆ, ನೆನ್ಕೊಂಡ ಕೇರಳ ಬ್ಲಾಗಲ್ಲಿ. ಬಲೆ ಎಲ್ಲ ಅಡಿಮೇಲಾಗಿದೆ ಮಾರೆ. ನೀವು ಕಿರಿಕಿರಿ ಮಾಡಬೇಡಿ, ಅಲ್ಲಿ ಮೇಲೆ ಕೂತ್ಕೊಂಡು ಇಲ್ಲಿಂದ ಅಲ್ಲಿ ಒಂದು ನೆಟ್ ಹಾಕಿದ್ದಾರೆ, ಮತ್ತೆ ಅಲ್ಲಿಂದ ಇಲ್ಲಿ ಒಂದು ನೆಟ್ ಹಾಕಿದ್ದಾರೆ. ಈಚಿಂದ ಆಚೆ ಮೀನು ಬಂದರೂ ಸಹ ಟ್ರ್ಯಾಪ್ ಆಗ್ತದೆ, ಅಲ್ಲಿಂದ ಇಲ್ಲಿ ಬಂದರೂ ಸಹ ಟ್ರ್ಯಾಪ್ ಆಗ್ತದೆ. ಸೊ ನಮಗೆ ಫುಲ್ ಮೀನು ಸಿಗ್ತದೆ.
ಎಂಚ ಸೆಕೆಂಡ್ ಮಾಡಿ ಸೆಕೆಂಡ್ ಅದ ರಾತ್ರಿ ಜಪ್ಪರ್ ನೀರು ಬಂದಿಲ್ಲ ಬಿಡು ಹೋಯ್ ಇಂದಲ್ಲಿ ಥ್ಯಾಂಕ್ಸ್. ಈ ಕಾಡಲ್ಲಿ ಸಹ ಅಭಿಷೇಕ ಉಂಟು ಮಳೆ ಬರ್ಬೇಕು ಈಗ. ಅಲ್ಲ ಒಂದ್ಸಲ ಜೋರು ಮಳೆ ಬರ್ಬೇಕು. ಜೋರು ಮಳೆ ಬಂದ್ಮೇಲೆ ವೆದರ್ ಎಲ್ಲ ಕೋಲ್ಡ್ ಆಗ್ತದಲ್ಲ. ಹೌದು, ಮೊನ್ನೆ ಮಳೆ ಮಾಡಿ ಈಗ ಮಳೆ ಇವತ್ತು ಮಳೆ ಅಲ್ಲಿ ನಿನ್ನೆ ಮೊನ್ನೆ ಮತ್ತು ಇವತ್ತು ಬೆಳಿಗ್ಗೆ ಹೆಬ್ರಿಲ್ ಮಳೆ, ಈಗ ಮಳೆ ಇಲ್ಲ. ನೈಟ್ ಫುಲ್ ಜಿಗ್ ಆಗ್ತದೆ ಈಗ. ಫುಲ್ ಲೈಟ್ಸ್ ಉಂಟು ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಮತ್ತು ಇಲ್ಲಿ ಒಂದು ಅಲ್ಲಿ ಒಂದು ಈಗ ಅಲ್ಲಿ ಒಂದು ಹಾಕಿದ್ರು ನೋಡಿ ಸ್ಪಾಟ್ ಲೈಟ್. ಓ ಇವ್ರ ಕೈಯಲ್ಲಿ ಒಂದುಂಟು. ಸೂಪರ್ ಉಂಟು ಮಾರೆ. 50,000 mAh. ನೋಡಿ ಬಗ್ಗೆ ಜಾಸ್ತಿ ಉಂದೆ ಆಗಲ್ಲ ತಿಳ್ಕೊಂಡೆ ಬ್ಯಾಕ್ಗ್ರೌಂಡ್ ಬೊಕ್ಕ ಲೈಟ್ ಕೊಡ್ತಾರೆ. चलो आज का स्पेशल डिश ये कौन ऑन किया? तो आज का स्पेशल डिश है परोठा और आलू भाजी. मस्त डिश बन रहा है. स्टार्टिंग हम लोग क्या करेंगे, जो आलू लाया है उसको धो के कुकर पे रख देंगे. ಈಗ ಸಚಿನನ್ನು ಅಡುಗೆ ಮಾಡ್ತಿದ್ರು. ಆಲೂ ಸಬ್ಜಿ ಅಂತೆ. ಆಲೂ ಸಬ್ಜಿ ಪರಾಟ. ಹಾಂ, ಆಲೂ ಸಬ್ಜಿ ಪರಾಟ. ನಮಗೆ ಸೊಳ್ಳೆ ಕಚ್ತುಂಟು. ಸೊಳ್ಳೆದ ಮ್ಯಾಟರ್ ಕ್ಲೋಸ್ ಮಾಡುವ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಆಯಿತು. ಎಣ್ಣೆ ಸಹ ರೆಡಿ, ಐಟಮ್ ಎಲ್ಲ ರೆಡಿ, ಸಚಿನಣ್ಣ ಸಹ ರೆಡಿ. ಇನ್ನು ಡೈರೆಕ್ಟ್ ಅಟಿಲ್ ಸ್ಟಾರ್ಟ್. वो भी गर्म हो गया, डालते हैं कुकिंग ऑयल. अभी जाएगा प्याज, 150 प्याज. नीले भाई आज आपको अच्छा एक्सपीरियंस मिलेगा. ಗ್ಯಾಸ್ ಬ್ಲಾಸ್ಟ್ ಅದ. गैस ब्लास्ट होगा. ಇದು ನೋಡಿ ಪೋರ್ಟೇಬಲ್ ಗ್ಯಾಸ್. ಕಣ್ಣ ಚಹಾ ಆಗ್ತುಂಟು. ಬ್ಲ್ಯಾಕ್ ಟೀ, ಲೆಮನ್ ಟೀಯಾ? ಓ ಹಾಂ, ಲೆಮನ್ ಟೀ. ಹಾಂ, ಲೆಮನ್ ಇನ್ನು ಹಾಕ್ಬೇಕು. ಎಲ್ಲ ಲೆಮನ್ ಜಿಂಜರ್ ಟೀ. ಇದು ನೋಡಿ ಟಾರ್ಚ್ ಲೆಮನ್ ಟೀ ಒಳ್ಳೆ. ಒಬ್ಬ ಇದು ವೈಟ್ ಉಂಟು, ವಾರ್ಮ್ ಉಂಟು, ಮತ್ತು ರೆಡ್ ಬರ್ತದೆ ನೋಡಿ. ಬೇಕಾದ್ರೆ ಬ್ಲಿಂಕ್ ಸಹ ಮಾಡ್ಬೋದು. ಲೆಮನ್ ಟೀ. ಚೇರ್ಸ್. ಸೂಪರ್. होटल्स भी अच्छा है. ತಿಂಡಿ ಎಲ್ಲ ತಿಂದಾಯ್ತು. ಈಗ ಮೀನು ಹಿಡಿಲಿಕ್ಕೆ ಹೋಗುದು. ಮೀನು ಹಿಡಿಲಿಕ್ಕಲ್ಲ, ಬಲೆ ತೆಗಿಲಿಕ್ಕೆ. ಬಲೆ ತೆಗಿಯಕ್ಕೆ ಆಮೇಲೆ ಕ್ಯಾಸ್ಟಿಂಗ್ ಉಂಟು ಈಗ. ಕ್ಯಾಸ್ಟಿಂಗ್
ಕ್ಯಾಸ್ಟಿಂಗ್ ಪಂಡ ಬಲೆ ಬಿಸಪುದು ಪುನಃ ನೋಡ್ಲಿಕ್ಕೆ ಇದು ಗೆತ್ತದ ಕೂಡ ದಕ್ಕುನಾ ಅವು ಬಲೆ ಬಾರ್ದಿನ ಬಲೆ ಉಂಟು ರೌಂಡ್ ಬಲೆ ಓಕೆ ಅವತ್ತೆ ಕಲ್ಸೋಲ್ಲ ದಕ್ಕರೆ ಹಾಂ ಅವನ ದಕ್ಕನಾಗ ಮೀನು ಹೊಲ್ಕೊಂಡು ಬಸ್ ಅದಕ್ಕೆ ಸ್ಟಾರ್ಟಿಂಗ್ ಇದಾಗಬೇಕು ಮೈದಾ ಅಂದ್ರೆ ಒಂದು ಸ್ವಲ್ಪ ಅದ್ರ ಫುಡ್ ರೆಡಿ ಮಾಡಿ ಫುಡ್ ಹಾಕಿ ಒಂದು 10-15 ನಿಮಿಷ ಹೋಗಿ ಅದಕ್ಕೆ ಅದ್ರ ಮೇಲೆ ಬಲೆ ಬೇಯಿಸಬೇಕು ಬೆಲೆ ಬೇಸಾಗೋದಾ ಆಗ ಮೀನು ಇರ್ತದೆ ಅಲ್ಲಿ ಇದ್ರೆ ಬರುತ್ತೆ ಓಕೆ ಓಕೆ ಅದೇ ಕ್ಯಾಸ್ಟಿಂಗ್ ಕ್ಯಾಸ್ಟಿಂಗ್ ಪ್ಯೂರಿಟಿ ಬಂದಂಗೆ ತುಂಬ ವಿಷಯ ಗೊತ್ತಾಯ್ತು ಮಾತ್ರ ಇವತ್ತು ಅದಕ್ಕೆ ನಾವು ಸ್ವಲ್ಪ ತಿರುಗ್ತಿದ್ರೆ ಒಂದೊಂದು ವಿಷಯ ಗೊತ್ತಾಗ್ತದೆ ನೋಡಿ ಈಗ ಅವ್ರು ನೀರಿಗೆ ಹೋಗ್ತಾರೆ ಅದಕ್ಕೆ ಮಂಡೆಲೆಲ್ಲ ಲೈಟ್ ಉಂಟು ಇವ್ರದ್ದು ಮಂಡೆಯಲ್ಲಿ ಸಹ ಲೈಟ್ ಉಂಟು ಹೆಡ್ಲೈಟ್ ಇವತ್ತು ಫಸ್ಟ್ ಟೈಮ್ ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ನಾನು ಮೊಬೈಲೇ ಯೂಸ್ ಮಾಡಲಿಲ್ಲ ನೆಟ್ವರ್ಕ್ ಇಲ್ಲ ಅದಕ್ಕೆ ಯೂಸ್ ಮಾಡ್ತಿಲ್ಲ ಅದೇ ನೆಟ್ವರ್ಕೇ ಇಲ್ಲ ಇಲ್ಲಿ ಅದಕ್ಕೆ ಯೂಸೇ ಮಾಡಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಸಂಜೆ ಅಲ್ಲ ರಾತ್ರಿವರೆಗೆ 8 ಗಂಟೆ ಆಯ್ತು ಫಸ್ಟ್ ಟೈಮ್ ಇದು ಇವ್ರದ್ದು ಸಚಿನ್ ಅಣ್ಣನ ಲೈಟ್ ಇದೊಂದು ತಗೊಳ್ಬೇಕು ನೆಕ್ಸ್ಟ್ ಎಲ್ಲ ಲಿಂಕ್ ನಿಮಗೆ ಎಂತೆಲ್ಲ ನನಗೆ ಮೆಸೇಜ್ ಮಾಡಿ ಅದೇ ಲಿಂಕ್ ಕಳಿಸ್ತಾ ಹೋಗ್ತೀನಿ ನಾನು ಈಗ ನನಗೆ ಅದೊಂದು ಲೈಟ್ ತೊಗೊಳ್ಳಿಗುಂಟು ಇದು ತೊಗೊಳ್ಳಿಗುಂಟು ಈ ಚೇರ್ ತೊಗೊಳ್ಳಿಗುಂಟು ತುಂಬ ಎಲ್ಲ ನೋಡಿದ್ದೀವಿ ಅದೆಲ್ಲ ಬೇಕು ನನಗೆ ಟೆಂಟ್ ಒಳ್ಳೆ ಗಿಡ ಹಾಂ ಟೆಂಟ್ ಒಳ್ಳೆ ಟೆಂಟ್ ತೊಗೊಳ್ಬೇಕು ನೆಕ್ಸ್ಟ್ ಕ್ಯಾಂಪಿಂಗಲ್ಲಿ ಹೋಗ್ಬೇಕಲ್ಲ जल्दी से इसको चारा रेडी करते हैं और नदी किनारे जाते हैं स्टार्टिंग कैस्टिंग करते हैं ना भाई हाँ स्टार्टिंग स्टार्टिंग कैस्टिंग करते हैं एक आधा 1 घंटा कैस्टिंग करेंगे ಮೀನಿಗೆ ಬ್ರೌನ್ ಬ್ರೆಡ್ ಇಲ್ಲಿ ನಾವೀಗ ಹೊಳೆ ಹತ್ರ ಬಂದಿದ್ದೇವೆ ಈಗ ಕ್ಯಾಸ್ಟಿಂಗ್ ಮಾಡ್ತಾರೆ ಇಲ್ಲಿ ಅದು ತೋರಿಸಿದಲ್ಲ ಮೈದಾದಲ್ಲಿ ಎಂತ ಮಾಡಿದಾರಲ್ಲ ಅದನ್ನು ಬಿಸಾಡಿ ಮತ್ತು ರಪ್ಪ ಮಲ್ಲ ಉಂಟು ಮೀನು ಬಡ ಫಿಶ್ मल्ला मीन आराम से ಒಂದು 2-3 ಮೀನು ಸಿಕ್ತೀಗ रवीना आ जाओ ये देखो शाइनिंग वाला ಶೈನಿಂಗ್ इसको डाल के रखेंगे रवी हाँ सुबह के फ्रेश रहेगा फ्रेश रहेगा मच्छी जिंदा रहेगा रवीना आप फेंको ही हाँ बंग ओए और एक बड़े से फेंको ये बहुत सारे ये कौन सा मच्छी है भाई हाँ ये तो वो आपने बोला था ना उड़ीसा वो हमारे साइड जैसा ಇದರಲ್ಲಿ 3 ಉಂಟು अलग टाइप का मछली देखो ये बहुत टेस्टी मछली है हम लोग ओडिशा में पकड़े थे ये वाला मछली तो ನಮ್ಮದು ಖುಷಿದ ವಿಷಯ ಅಂತಂದರೆ ತುಂಬ ಮೀನು ಸಿಕ್ತಲ್ಲ ಇಲ್ಲಿ ನಾವು ನೆಟ್ ಹಾಕಿದೆ ಅಂತ ಹೇಳಿದಲ್ಲ ಆ ನೆಟ್ಟಲ್ಲಿ ದೊಡ್ಡದು ಮೀನು ಸಿಕ್ಕಿ ಬಿದ್ದಿದೆ ಮಾರೆ ಅದಕ್ಕೆ ನಾವು ಇವತ್ತು ಎಕ್ಸ್ಚೇಂಜ್ ಮಾಡ್ತಿದ್ದೇವೆ ಆ ಸಣ್ಣ ಮೀನನ್ನೆಲ್ಲ ನೀರಿಗೆ ಬಿಟ್ಟು ಈ ದೊಡ್ಡ ಮೀನು ತಗೊಂಡು ಹೋಗೋದು ಕ್ರೇಜಿ ಸೀನ್ಸ್ ಇಲ್ಲಿ ಬಲೆ ಪುನಃ ಸಿಕ್ಕಿ ಬಿದ್ದಿದೆ ಅವ್ರು ನೋಡಿ ಎಷ್ಟು ಅಡಿ ಹೋಗಿದ್ದಾರೆ ಮಾರೆ ಯಪ್ಪ उधर जाके फिश का नेट चेक करके आएंगे उधर जाओ उधर 2 था ना तभी किधर गए वो भाग गया ಸೆಟ್ಟಾ ತಗ ಮೀನು दे ताजा मछली उधर मल्ला मीन माशिर आयत आटे कुड़ी मल्ला उंटु ಅಂದ दे माशिर बोलते माशिर फर्स्ट टाइम माशिर बोलते ಮಾಶಿರವು ಟೇಸ್ಟ್ ಅಂತ ಒಳ್ಳೆ ಮೀನು ಬಂದಿದೆ ಮಾರೆ ನಮಗೆ ಇದು ನಾವು ಅರ್ಧ ಮೀನು ಬಿಟ್ಟಿದ್ದೀವಿ ಅಲ್ಲ ಇದು ಬೇಡ ಅಂತ ಈಗ ಒಂದು ಬಲೆ ತೆಗೆದ್ರೆ ಇನ್ನೊಂದು ಬಲೆ ಇಟ್ಟಿದ್ದಾರೆ ಅಲ್ಲಿ ಅದೀಗ ನಾಳೆ ನೋಡ್ಬೇಕು ಮೀನು ಸಿಗ್ತದಂತ ಈಗ ನಾವು ಟೆಂಟ್ ಸೈಡ್ ಹೊರಟದ್ದು ಮಳೆ ಸಹ ಬರ್ತುಂಟು ಆಚೆ ಸೈಡ್ ಸೌಂಡ್ ಬರ್ತುಂಟು ಹೆವಿ ಇದು ಲೈಟ್ ನೋಡಿ ಎಲ್ಲೋ ಲೈಟ್ ನನ್ನ ಮುಖ ನೋಡಿ ಹೇಗೆ ತೋರ್ತದೆ ಯಪ್ಪ ಕಣ್ಣೆ ಬಿಡ್ಲಿಕ್ಕೆ ಆಗೋದಿಲ್ಲ ಬೋಟಲ್ಲಿ ಇಡೋದು ಈಗ ಮೇಲಿಟ್ಟು ಹೋಗೋ ಹೌದು ನಾಳೆಗೆ ಬೇಕಲ್ಲ ನೋಡಿ ಎಲ್ಲಿ ಎಂತ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ನೀರಲ್ಲೆಲ್ಲ ಬರ್ತುಂಟು ನಾವು ನಿಮಗೆ ಸೌಂಡ್ ಕೇಳ್ತದೆ ನಂಗೆ ಗೊತ್ತಿಲ್ಲ ಯಾವ ಥರ ಅಲ್ಲಿ ಮಳೆದು ಸೌಂಡ್ ಕೇಳ್ತದೆ ನೋಡಿ ಇಲ್ಲೆಲ್ಲ ಚೂರು ಕಾಲು ಆಚೀಚೆ ಆದ್ರೆ ನಾವು ಹೆವಿ ಬೀಳ್ತೇವೆ ಮಾತ್ರ ಕಿಸೆಲ್ಲೆಲ್ಲ ಫೋನ್ ಉಂಟಾ ಅದು ಒಂದು ಹೆದರಿಕೆ ಅಂದು ಕಿಸೆಟ್ ಫೋನ್ ಉಂಟು ಎಂತ ಗೊತ್ತಾ ನಾವು ಹೀಗೆ ಒಟ್ರಾಶಿ ಹಾರಿದರೆ ನಾವು ಬರ್ತೇವೆ ಫೋನಲ್ಲಿ ಇರ್ತದೆ ಮಾತ್ರ ನೀರಲ್ಲಿ ಬಿದ್ದು ಪಿಡಂಗ್ತಿರ್ತದೆ ಇದು ನಮ್ಮದು ಪಾತ್ರೆ ವಾಶ್ ಮಾಡಿದಷ್ಟೇ ನೀರಲ್ಲಿ ತೊಗೊಂಡೋಗ್ಬೇಕು ಅಲ್ಲಿ ನೋಡಿ ಅವ್ರು ಬರೋದು ಒಟ್ರಾಶಿ ಗಮ್ಮತ್ತಾಯ್ತು ಮಾತ್ರ 10:30 ಆಗಿದೆ ಗಂಟೆ ಅಡುಗೆ ಮಾಡಿ ಊಟ ಮಾಡಿ ಮಲ್ಗೋದು ಮತ್ತು ನಾಳೆ ಬೆಳಿಗ್ಗೆ ನಾವೆಲ್ಲ ಸ್ವಲ್ಪ ಲೇಟ್ ಹೇಳ್ತೇವೆ ಸಚಿನ್ ಅಣ್ಣ ಸ್ವಲ್ಪ ಬೇಗ ಹೇಳ್ತಾರೆ ಸರ್ ಇರಲೇಬೇಕಲ್ಲಕ್ಕವರ ವೀಡಿಯೋ ಮಲ್ಪರ ಅದೇ ಸಚಿನ್ ಅಣ್ಣಂಗೆ ಸ್ವಲ್ಪ ನೇಚರ್ ವೀಡಿಯೋಸ್ ಮಾಡಬೇಕಂತೆ ಅದಕ್ಕೆ ಅವ್ರು ಸ್ವಲ್ಪ ಬೇಗ ಹೇಳ್ತಾರೆ ನಾನು ಆರಾಮ್ಸೆ ಲೇಟ್ ಹೇಳ್ತೇನೆ ಟೆನ್ಷನ್ ಬೇಡ ಬ್ಯಾಕ್ ಟು ಅವರ್ ಟೆಂಟ್ रेडी 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 ये देखो जी भर के मच्छी रहो इधर ऊपर डालो सब बड़ा मच्छी इसका ये साइज मस्त है और ये देखो ये माशिर है ना राइट मैं बोला था ये माशिर है हाँ ये मछली है ये देखो ये माशिर है ये पता नहीं कौन सा मच्छी है और भी बहुत सारा मच्छी मिला था हम लोग उसको वापस छोड़ के आया क्योंकि इतना बस है हम लोग को मच्छी ಸೈಜ್ ನೋಡಿ ಮೀನಿದೆ ಎಷ್ಟು ದೊಡ್ಡದುಂಟು
ಇದೊಂದು ದೊಡ್ಡದು ಮತ್ತೆ ಇಲ್ಲಿ ದೊಡ್ಡದುಂಟು, ಅಲ್ಲಿ ದೊಡ್ಡದುಂಟು, ಇನ್ನೆರಡು ಉಂಟು ನೋಡಿ. ಎಲ್ಲಕ್ಕಿಂತ ದೊಡ್ಡದು ಇದೊಂದು ಮಾಶೀರ್. ಇದರಲ್ಲಿ ತುಂಬಾ ಗೋಲ್ಡನ್ ಮಾಶೀರ್ ಬರುತ್ತೆ, ಗೋಲ್ಡನ್ ಮಾಶೀರ್, ಚೌಲ್ಡ್ ಮಾಶೀರ್. ಗೋಲ್ಡನ್ ಮಾಶೀರ್ ಅನ್ನು ಸ್ವಲ್ಪ ಕನ್ಸರ್ವ್ ಮಾಡಿದೆ, ಅಂದ್ರೆ ಜಾಸ್ತಿ ಹಿಡಕ್ಕಿಲ್ಲ ಅದನ್ನ. ಗೋಲ್ಡನ್ ಮಾಶೀರ್ ಅಂದ್ರೆ ಅದನ್ನ ಈಗ ಹಿಮಾಚಲಲ್ಲಿ ಕಾಂಪಿಟೇಷನ್ ಮಾಡ್ತಾರೆ, ಅದನ್ನ ಹಿಡಿದು ಬಿಡಕ್ಕೆ, ಬಿಡುದು ಅದನ್ನ ಇನ್ನ ಅದ್ರ ಜಾತಿಯನ್ನು ಸ್ವಲ್ಪ ಸೇವ್ ಮಾಡಕ್ಕೆ. ಅದಂತ ಗೋಲ್ಡ್ ಇರ್ತದೆ ನೋಡಿ, ಗೋಲ್ಡ್ ಸ್ವಲ್ಪ ಸ್ಕೇಲ್ಸ್ ಎಲ್ಲ ಗೋಲ್ಡ್ ಇರುತ್ತೆ ಗೋಲ್ಡನ್ ಮಾಶೀರ್ ಅಂತ. ಇದು ಮೋಸ್ಟ್ಲಿ ಚಾಕ್ಲೇಟ್ ಮಾಶೀರ್ ಅಲ್ಲ. ಇದು ನೋಡಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಫಿಶಿಂಗ್ ಅಲ್ಲಿ ಇಷ್ಟು ದೊಡ್ಡ ಮೀನ್ ಸಿಕ್ಕಿದ್ದು. ಒಂಥರ ಖುಷಿ ಆಗ್ತದೆ ಮಾರೆ, ನಾವು ಮಾರ್ಕೆಟ್ ಅಲ್ಲಿ ತಗೊಳ್ಳೋದಕ್ಕಿಂತ ನಾವೇ ನಾ ಹಿಡಿದಲ್ಲ ಅವ್ರು ಹಿಡಿದದ, ಆದ್ರೂ ಒಂದು ಟೀಮ್ ಅಲ್ಲ ನಾವು, ಖುಷಿ ಆಗ್ತದೆ. ಕಿಸ್ಕೊಡಿ ಅಷ್ಟೆಲ್ಲ ಖುಷಿ ಇಲ್ಲ, ಕಿಸ್ ಕೊಡು ಅಷ್ಟೆಲ್ಲ. ನಿಮ್ಗೆ ಖುಷಿ ಆಯ್ತಲ್ಲ? ಖುಷಿ ಆಯ್ತು, ಖುಷಿ ಆಯ್ತು, ಖುಷಿ ಆಯ್ತು. ಅದು ಸಾಕು ಅಲ್ಲ ಇದನ್ನು ಬಾರ್ಬಿಕ್ಯೂ ಮಾಡೋದು ಈಗ ಇಲ್ಲಿ ಇಟ್ಟು ಇಷ್ಟಕ್ಕೆ ತಿನ್ನುದು, ಎಂತ ಮಸಾಲೆ ಅಂತಲ್ಲ, ಡೈರೆಕ್ಟ್ ಅದೇ ಖುಷಿ. ಕಾಡಲ್ಲಿ ಮತ್ತೆ ಎಂತ ಕಾಡಲ್ಲಿ ಮಸಾಲೆ ತಿಂತಾರೆ ಅಲ್ಲ, ನೀವು ತರಲಿಲ್ವ? ಬರೋಲ್ಲ. ಇಲ್ಲ, ಇದಕ್ಕೆ ಇದನ್ನ ಹಿಡಿಯೋದು ಈ ಥರ ತಿನ್ನೋದು, ತಿಂತಿರಲ್ಲ, ತಿನ್ನೋದು ಅದ್ರಲ್ಲಿ ತಿನ್ಬೇಕು ಮಾರೆ. ಎಂತ ನೀವು ಕ್ಯಾಂಪಿಂಗ್ ಬಂದ್ರೆ ಮತ್ತೆ ತಿನ್ಬೇಕು ಅದೆಲ್ಲ. ತಿಂದು ಆಮೇಲೆ ವಿಡಿಯೋ ಹಾಕ್ತಾರೆ ನೋಡಿ ತಮ್ಮನೆಲ್ಲಿಗೆ. ये क्लैम्स है और इधर देखो, ये हमारा मलाबार स्पिनच है. सो इस दो में बढ़िया से एक डिश बनेगा और मसाला हम लोग घर से ಇಲ್ಲಿ ಮೀನ್ ಕಟ್ ಆಗ್ತುಂಟು, ಫ್ರೈ ಮತ್ತೆ ಸಾರಿ, ಎರಡು ಫ್ರೈಗೆ ಒಂದು ಸಾರಿಗೆ ಕ್ರೇಜಿ ಕಟ್ ಆಗ್ತುಂಟು ಮಾತ್ರ. ಕ್ರೇಜಿ ರಾಯ್, ಮರ್ವಾಯ್ ರಾಯ್. ಇಲ್ಲಿ ನೋಡಿದ್ರಲ್ಲ ಅವರು ಮರ್ವಾಯ್ ತೋರಿಸಿದ್ರಲ್ಲ, ಅದು ಇವರೇ ತಗೊಂಡ್ ಬಂದದ್ದು. ನೀವು ಹೆಕ್ಕಿ ತಂದದಲ್ಲ ಅದು? ಹೆಕ್ಕಿ ನದಿಯಲ್ಲಿ, ಶಾಂಭವಿ ನದಿಯಲ್ಲಿ. ಮಂಗಳೂರಲ್ಲಿ ಒಂದೇ ನದಿ, ಅದು ಇವತ್ತು ತನಕ ಪೊಲ್ಯೂಟೆಡ್ ಆಗಿಲ್ಲ. ಬೇರೆ ಎಲ್ಲ ನದಿ ಹಾಳು ಮಾಡಿಬಿಟ್ಟಿದ್ದಾರೆ. ನೇತ್ರಾವತಿ ಎತ್ತನಹೊಳೆ ಪ್ರಾಜೆಕ್ಟ್, ಬಲ್ಗುಣಿ, ಬೈಕಾಂಪಡಿ, MRPL ಮತ್ತೆ STP ನೀರಲ್ಲಿ ಬಿಟ್ಟು ಹಾಳು ಮಾಡಿದ್ದಾರೆ. ಮತ್ತೆ ಹಳೆಯಂಗಡಿ ಶ್ರೀನಿವಾಸ್ ಕಾಲೇಜ್ ನಮ್ದು ನಂದಿನಿ ನೀವರು. ಈ ಶಾಂಭವಿ ಮಾತ್ರ ಉಳಿದಿದೆ. ಪೊಲ್ಯೂಷನ್ ಮಾಡಿದ್ರೆ ಮರವ ಇಲ್ಲ ಅಲ್ಲ. ओपन होना चाहिए. ओपन करके बाद में हम लोग आराम से स्पिनच भी रेडी करेंगे. ಮೀನ್ ಫ್ರೈ ಆಗಿದೆ. ಹಾಂ, ಥ್ಯಾಂಕ್ ಯು. ಬನ್ನಿ ಬಗೆಂಗೆ ಕೊಡಲಿ ಹೆಂಗೆ ಬೇತ ಜುಂದೆ ಬೋಡಿ ಹೆಂಗೆ ಅದು ಹೆಂಗ್ಲ ఉంది ಇಲ್ಲಿ ಮೀನ್ ಫ್ರೈ ಸೆಟ್ ಆಗಿದೆ. ಇಲ್ಲಿ ನೋಡಿ ಮೀನ್, ಗರಿ ಗರಿ ಮೀನ್, ಗರಿ ಗರಿ ಮೀನ್, ಮಾಶಿರ್ ಮೀನ್, ಮಾಶಿರ್. ಓಕೆ, ಹೆಸರೇ ಮರ್ತೋಗೋದು ಮಾರೆ. ಮಾಶಿರ್ ಸೂಪರ್ ಟೇಸ್ಟ್ ಮಾತ್ರ, ನೆಕ್ಸ್ಟ್ ಲೆವೆಲ್. ತುಂಬ ಸಾಫ್ಟ್. ಮತ್ತು ಇಲ್ಲಿ ಮೊಳವೆ ಉಂಟು, ಮರ್ವಾಯಿ ಇದು ಮೊಳವೆ. ಇದು ಫುಲ್ ಸಾಫ್ಟ್ ಉಂಟು, ಜಸ್ಟ್ ಸಚಿನ್ ಅಣ್ಣೊಂದು ಮನಸ್ಸು ಥರ. ಮತ್ತು ಅವ್ರದ್ದು ಮನಸ್ಸು ರಪ ನೋಡು ಮರ, ಮತ್ತೆ ಬೇಗ ಹೇಳಬೇಕು. ಮರವಾಯಿ ಬಾಯಲ್ಲಿತ್ತು. ಓಕೆ ಹಾಗೆ ಹಾಗಾದ್ರೆ ಅಡ್ಡಿಲ್ಲ. मच्छी तो हम लोग खा लिए अभी. चलो जी, देखो एक माशीर है और एक इसका नाम पता नहीं है और एक बड़ा फिश. अभी इसको टेस्ट करेंगे, बाद में हमारा डिनर भी रेडी है. स्पिनच का स्टेम. ಮರ್ವಾಯಿ ಒಳ್ಳೆಗಿದೆ ಮಾತ್ರ, ಫುಲ್ ಟೇಸ್ಟಿ. ಸೂಪರ್ ಆಯ್ತು. ಕಾಡಿನ ನಡುವಲ್ಲಿ ಮರ್ವಾಯಿ. ಊಟ ಎಲ್ಲ ಆಯಿತು. ಈಗ ಗಂಟೆ ನೋಡಿ 3:30. ನಾವು ಲೇಟ್ ಹೇಳೋದು, ಸಚಿನ್ ಅಣ್ಣ ಬೇಗ ಹೇಳ್ತಾರೆ. ಅವರಿಗೆ ನೇಚರ್ ಶಾರ್ಟ್ಸ್ ತೆಗಿಬೇಕಂತೆ ಬೆಳಿಗ್ಗೆ. ಇರ್ಲಕ್ಕವರ ಬೇಗ. ಇವ್ರು ಫಸ್ಟ್ ಇವ್ರು ಶೂಟ್ ಮಾಡ್ತಾರೆ, ಮತ್ತೆ ಇವ್ರು ಶೂಟ್ ಮಾಡ್ತಾರೆ, ಮತ್ತೆ ನಮ್ಮನ್ನೆಲ್ಲ ಎಬ್ಸ್ತಾರೆ. ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಪುನಃ ಮೀನು ಹಿಡಿಲಿಕ್ಕೆ ಹೋಗೋದು. ಅದು ಬಲೆ ಹಾಕಿದ್ದೇವಲ್ಲ ಇವತ್ತು, ನಾಳೆ ತೆಗಿಬೇಕು. ನೀವೆಂತ ಮಾಡೋದು? ಲೈಟ್ಸ್ ಪ್ಯಾಕಾ? ಸೊ ನಾವು ಹೇಗೆ ತೆಗೆದಿದ್ದು ಹಾಗೆ ವಾಪಸ್ ಇಡಬೇಕಲ್ಲ ಜಾಗ್ರತೆಯಲ್ಲಿ. ಸೊ ಈ ವಿಡಿಯೋಲಿ ಈಗ ಕ್ಲೋಸ್ ಮಾಡುವ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಸೊ ಇದ್ರದ್ದು ಕಂಪ್ಲೀಟ್ ವಿಡಿಯೋ ನೋಡಬೇಕಾದ್ರೆ ವೈಲ್ಡ್ ಟ್ರೇಸ್ ಬೈ ಶಟರ್ಬಾಕ್ಸ್ ಫಿಲ್ಮ್ಸ್ ಅಂತ ಉಂಟು, ನಾನು ಕೆಳಗಡೆ ಹಾಕಿರ್ತೇನೆ. ಅದರಲ್ಲಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ, ಎಲ್ಲ ಹಿಂದಿಯಲ್ಲಿ ಉಂಟು. ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ಸ್ವಲ್ಪ ಬಿಹೈಂಡ್ ದಿ ಸೀನ್ಸ್ ಅಲ್ಲ, ಸೊ ಮೇನ್ ವಿಡಿಯೋ ಇರೋದು ಅವ್ರದ್ದು ಚಾನಲಲ್ಲಿ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಅಣ್ಣ ಕಾಂಡೆ ಆತು ಜಿ. ಈಗ ಗಂಟೆ 3 ಆಯ್ತು. ನಂಗಲ್ಲಿ ಎಂಥದ್ದು ಸೌಂಡ್ ಆಗ್ತಿತ್ತು ಆಯ್ತಾ, ಯಾವುದೋ ಒಂದು ಪ್ರಾಣಿ ಕೂಗ್ತಿತ್ತು. ಕೃಷ್ಣ ಬರಂಕೆ. ಕೃಷ್ಣ ಮುಖ ಸಲ್ಮಾನ್ ಖಾನ್ ಇದು ಮರಿ ಅಂತ ಹೇಳಿದ್ರು. ಅದು ಸಲ್ಮಾನ್ ಖಾನ್ ಕೊಂದದ್ದು ಪ್ರಾಣಿ ಉಂಟಲ್ಲ, ಅದ್ರದ್ದು ಮರಿ ಇರ್ಬೇಕಂತ ಹೇಳಿದ್ರು. ಹಾಗೆ ನಾನು ಹುಡುಕ್ತಾ ಬಂದೆ ನೋಡುವ ಕಣ್ಣಿಗೆ ಸಿಗ್ತದಂತ. ಆಗ ನಾನಿಲ್ಲಿ ಬ್ಯಾಟ್ ಸ್ಪಾಟ್ ಮಾಡಿದೆ.
ನೋಡಿ ಬ್ಯಾಟ್ ನೇಲ್ತುಂಟು, ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ. ಇದು ಹೆದ್ರಿ ಜೀವ ಎಲ್ಲ ಮರಿದು ಯಾವುದೋ ಮುಖ ನೋಡಿದಾಗ ಆಯ್ತು ಮರಿ ನನಗೆ.